ಅಂಡ್ ತಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದನು ಅಂತ ನಾನು ಬೆಳಬೆಳಿಗ್ಗೆ 4 ಗಂಟೆಗೆ ಎದ್ದು ನಿಮ್ಮನ್ನೆಲ್ಲ ಇವತ್ತು ಬೈ ರೋಡ್ ತಿರುಪತಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗೋವಿಂದ ಗೋವಿಂದ. ಇಡೀ ನಮ್ಮ ಅಪಾರ್ಟ್ಮೆಂಟು ಸ್ತಬ್ಧವಾಗಿ ಮನ್ಗಿದೆ. ತಿರುಪತಿ ತಿಮ್ಮಪ್ಪಂಗೆ ಜೈ ಅಂತ ಬನ್ನಿ ನಮ್ಮ ಜರ್ನಿನ ಶುರು ಮಾಡೋಣ. ಲಗೇಜ್ ಎಲ್ಲಾನು ಲೋಡ್ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲಿ 4:15 ಆಗೇ ಹೋಯ್ತು. MG ರೋಡಿಂದ ಓಲ್ಡ್ ಮಡ್ರಾಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿಗೆ ಬರೋ ಅಷ್ಟರಲ್ಲಿ 5 ಗಂಟೆ ಆಗೇ ಹೋಯ್ತು. ಬೆಂಗಳೂರಿಗೆ ಎಂದೂ ಮಲಗದ ಬೀಡು ಅಂತ ಹೆಸರಿಡಬೇಕು. ನೋಡಿ 5 ಗಂಟೆಗೆನೆ ಎಷ್ಟು ವೆಹಿಕಲ್ಸ್ ರೋಡಿಗೆ ಇಳಿದಿದ್ದಾವೆ ಅಂತ. ಹಾಗೆ ಬರುವಾಗ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಬೋರ್ಡ್ ಕಾಣಿಸ್ತು. ಇದನ್ನ ಎಲ್ಲಾರು ಪಾಲನೆ ಮಾಡಿ ಕುಡಿದು ಗಾಡಿ ಓಡಿಸೋದನ್ನ ಮಾಡಬೇಡಿ. ನಿಮ್ಗೂ ಒಳ್ಳೇದು, ನಿಮ್ ಕುಟುಂಬಕ್ಕೂ ಒಳ್ಳೇದು, ಆಪೋಸಿಟ್ ಬರೋ ಅಂತ ಗಾಡಿಗಳ ಕುಟುಂಬಕ್ಕೂ ಒಳ್ಳೇದು. ನಾನು ಅರ್ಲಿ ಮಾರ್ನಿಂಗ್ ಬೇಗ ಹೊರಟಿದ್ರಿಂದ ಅಷ್ಟೇನ್ ಟ್ರಾಫಿಕ್ ಇರಲಿಲ್ಲ. ಕಣ್ ಬಿಡೋ ಅಷ್ಟರಲ್ಲಿ KR ಪುರಂ ಬ್ರಿಡ್ಜ್ ಹತ್ರ ಬಂದ್ಬಿಟ್ಟೆ. 5:15ಗೆಲ್ಲ ಈ ಬ್ರಿಡ್ಜ್ ಹತ್ರ ಬಂದೆ. ಐ ಬೀಮ್ ಹಾಕೊಂಡು ಗಾಡಿ ಓಡಿಸೋ ಅಂತ ಡ್ರೈವರ್ಸ್ ಗಳಿಗೆ ನಾನು ಹೇಳೋದು ಒಂದೇ, ಅಲ್ಲಿ ಲೋ ಬೀಮ್ ಅಂತಾನು ಒಂದು ಬಟನ್ ಇರ್ತದೆ, ಅದನ್ನ ಅದುಮ್ರಣ. ಕೆಲವೊಬ್ರೆಲ್ಲ ಲೋ ಬೀಮ್ ಐತೆ ಅನ್ನೋದನ್ನೇ ಮರ್ತು ಬಿಟ್ಟಿರ್ತಾರೆ. ಏನ್ ಐ ಬೀಮ್ ಹಾಕೊಂಡು ಆಪೋಸಿಟ್ ಬರೋ ಅಂತ ವೆಹಿಕಲ್ಸ್ ಗಳಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಹಾಗೆ ಮುಂದೆ ಬಂದಾಗ ಇಲ್ಲೊಂದು ಬೋರ್ಡ್ ಕಾಣಿಸ್ತು, ತಿರುಪತಿ ಇಲ್ಲಿಂದ 236 ಕಿಲೋಮೀಟರ್, ಕೋಲಾರ 52 ಕಿಲೋಮೀಟರ್. ನಾನು ಇದೇ ಫಸ್ಟ್ ಟೈಮ್ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಕ್ ಹೋಗ್ತಾ ಇರೋದು. ನಾನು ಯಾವುದೇ ರೀತಿ ಬುಕಿಂಗ್ ಮಾಡಿಲ್ಲ. ಅಲ್ಲಿ ಹೋದ್ಮೇಲೆ ಟಿಕೆಟ್ ಸಿಕ್ಕಿದ್ರೆ ಟಿಕೆಟ್ ತಗಂತೀನಿ, ಇಲ್ಲ ಅಂದ್ರೆ ಡೈರೆಕ್ಟ್ ಜನರಲ್ ದರ್ಶನಕ್ಕೆ ಹೋಗ್ಬಿಡ್ತೀನಿ. ಇನ್ನು 11 ಕಿಲೋಮೀಟರ್ ಅಲ್ಲಿ ನನಗೆ ಹೊಸಕೋಟೆ ಸಿಗುತ್ತೆ. ಹೊಸಕೋಟೆ ಏನಕ್ಕೆ ಫೇಮಸ್ ಅಂತ ಗೊತ್ತಲ್ಲ ನಿಮ್ಗೆ? ಅರ್ಲಿ ಮಾರ್ನಿಂಗ್ ಬಿರಿಯಾನಿಗೆ. ನಾನು ತಿರುಪತಿಗೆ ಹೋಗ್ತಾ ಇರೋದ್ರಿಂದ ಯಾವುದೇ ರೀತಿ ನಾನ್ ವೆಜ್ ತಿನ್ನಲ್ಲ. ನಿಮ್ ಸಾಫ್ಟ್ವೇರ್ ಗೌಡ್ರು ತಿರುಪತಿ ಟ್ರಿಪ್ ಮುಗಿಸ್ಕೊಂಡ್ ಬರೋವರೆಗೂ ಫುಲ್ ವೆಜಿಟೇರಿಯನ್ ಆಗ್ಬಿಟ್ಟವ್ರೆ. ಹಾಗೆ ಮುಂದೆ ಬಂದಾಗ ನಮ್ TT ಅಣ್ಣ ಏನ್ ಫಾಸ್ಟ್ ಆಗಿ ಡ್ರೈವಿಂಗ್ ಮಾಡ್ತಿದ್ದಾರೆ ಅಂತೀರಾ? ಮೋಸ್ಟ್ಲಿ ಅವರು ತಿರುಪತಿಗೆನೆ ಬರ್ತಾವ್ರೆ ಅನ್ಸುತ್ತೆ. ನಾನು ಈ TTನ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಬಂದೆ. ಮುಂದೆ ಬರ್ತಿದ್ದಂಗೆ ಮೊದಲನೇ ಟೋಲ್ ಸಿಕ್ತು. ಆ ಟೋಲ್ ಹತ್ರ TT ಮತ್ತೆ ನನ್ನನ್ನು ಓವರ್ಟೇಕ್ ಮಾಡ್ತು. ಬೇರೆಯವ್ರು ಫಾಸ್ಟ್ ಆಗಿ ಹೋಗ್ಬಿಡ್ತಾರಲ್ಲ ಅಂತ ನಿಮ್ ಗಾಡಿನೂ ಫಾಸ್ಟ್ ಆಗಿ ಡ್ರೈವ್ ಮಾಡಬೇಡಿ. ರ್ಯಾಶ್ ಡ್ರೈವ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಇದು ಹೊಸಕೋಟೆ ಹತ್ರ ಇರೋಂಥ ಟೋಲು. ಅದೇನೋ ಈ ಟೋಲ್ಗಳ ಹತ್ರ ನಾನೊಂದು ಅಬ್ಸರ್ವ್ ಮಾಡಿದ್ದೀನಿ, ನಾನು ಹೋಗಿ ನಿಂತ್ಕೊಳ್ಳಲೇನೆ ಲೇಟ್ ಆಗುತ್ತೆ. ಅದಕ್ಕೆ ಈ ಸಲ ಅನ್ಕೊಂಡಿರೋ ಲೇನೇ ಬೇಡ ಅಂತ ಚೇಂಜ್ ಮಾಡಿದೆ. ಈ ಸಲ ಟೋಲು ಬೇಗ ಪಾಸ್ ಆಗೋಯ್ತು. ಈ ಹೊಸಕೋಟೆ ಟೋಲ್ನ ಪಾಸ್ ಮಾಡಿದ್ಮೇಲೆ ನಮಗೆ ಬೇಜಾನ್ ಬಿರಿಯಾನಿ ಹೋಟೆಲ್ಗಳು ಸಿಗುತ್ತೆ. ಈ ಹೈವೇ ಪಕ್ಕದಲ್ಲೇ ರಾಜ್ ದಮ್ ಬಿರಿಯಾನಿ, ಅಕ್ಷಯ್ ದಮ್ ಬಿರಿಯಾನಿ ಎಲ್ಲ ಸಿಗುತ್ತೆ. ಇವಾಗ ನರ್ಸಾಪುರದ ಕಡೆ ಹೋಗ್ತಾ ಇದ್ದೀವಿ. ನರ್ಸಾಪುರ ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಕೋಲಾರ ನಮಗೆ 18 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ನೋಡಿ ಇವಾಗ ಟೈಮ್ 6 ಗಂಟೆ, ಬೆಳಕರಿದಿದೆ. ತಿರುಪತಿಗೆ ಹೋಗೋ ರೋಡಲ್ಲಿ ಹೈವೇ ಮಾತ್ರ ತುಂಬಾ ಚೆನ್ನಾಗಿದೆ. ಸೈಟ್ ಸೀಯಿಂಗ್ ಕೂಡ ಅಷ್ಟೇ. ಬೆಟ್ಟ ಗುಡ್ಡಗಳೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಕೋಲಾರ ಇಲ್ಲಿಂದ 6 ಕಿಲೋಮೀಟರ್ ಆಗುತ್ತೆ. ನನ್ಗೆ ಯಾಕೋ ಸ್ವಲ್ಪ ನಿದ್ದೆ ಬಂದಂಗಾಯ್ತು. ಅದಕ್ಕೆ ಟೀ ಕುಡಿಯೋಣ ಅಂತ ನಿಲ್ಲಿಸ್ದೆ. ಒಂದು ಚಿಕ್ಕದಾದ ಟೀ ಶಾಪ್ ಇದು. ಫುಲ್ಲು LED ಲೈಟ್ಗಳನ್ನ ಹಾಕಿ ಜಗಮಗ ಅನ್ನಿಸ್ತವ್ರೆ. ಅಣ್ಣ ಟೀನ ಮಾತ್ರ ಸೂಪರ್ ಆಗಿ ಮಾಡಿದ್ರು. ಬಿಸಿ ಬಿಸಿ ಟೀನ ಕುಡಿತಿದ್ದಂಗೆ ನನ್ನ ನಿದ್ದೆ ಎಲ್ಲ ಕಿತ್ಕೊಂಡು ಹೊಂಟೋಯ್ತು. ನಾನು ವಿಡಿಯೋ ಮಾಡ್ತಿದ್ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ಅಣ್ಣ ಕೇಳ್ಕೊಂಡು ಸಬ್ಸ್ಕ್ರೈಬ್ನು ಮಾಡ್ಕೊಂಡ್ರು. ಕೋಲಾರ 6 ಕಿಲೋಮೀಟರ್ಸ್ ಇದೆ ಅಂದಾಗ ಈ ಟೀ ಶಾಪ್ ಸಿಗುತ್ತೆ. ನೀವು ಆ ಸೈಡ್ ಹೋದಾಗ ಇಲ್ಲಿ ಟೀ ಕುಡೀರಿ, ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಟೀ ಕುಡಿದು ನನ್ನ ನಿದ್ದೆನ ಹೋಗಿಸ್ಕೊಂಡು ನನ್ನ ಜರ್ನಿನ ಕಂಟಿನ್ಯೂ ಮಾಡಿದೆ. ಟೈಮ್ ಇವಾಗ 6:15 ಟುವರ್ಡ್ಸ್ ಕೋಲಾರ ಹೋಗ್ತಾ ಇದ್ದೀನಿ. ನೋಡಿ ಸನ್ರೈಸ್ ಆಗ್ತಿದೆ. ಸೂರ್ಯ ಹುಟ್ಟಿ ನಮ್ಗೆಲ್ಲ ಬೆಳಕನ್ನ ಚೆಲ್ತಾ ಇದ್ದಾನೆ. ನೋಡಿ ಇವಾಗ ಸನ್ರೈಸ್ನ ಬಹಳನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಕೋಲಾರ ಬಿಟ್ಟು ಮುಂದೆ ಬಂದಾಗ 2ನೇ ಟೋಲ್ ಸಿಕ್ತು. ಮಿಸ್ಟರ್ ಸೂರ್ಯ ಅವರಂತೂ ಕಣ್ಣನ್ನೇ ಬಿಡಕ್ಕಾಗ್ದಂಗೆ ಬೆಳಕು ಕೊಡ್ತಾ ಇದ್ರು. ಏನ್ ಟೋಲ್ ಕಟ್ಟಿನೇ ಸಾಕಾಗೋಗುತ್ತಪ್ಪ. ಕಾರ್ ತಗೊಳ್ಳುವಾಗ ರೋಡ್ ಟ್ಯಾಕ್ಸು, ಕಾರ್ ತಗೊಂಡಾದ್ಮೇಲೆ ಟೋಲ್ ಟ್ಯಾಕ್ಸು. ನಾವು ದುಡಿಯೋ ದುಡ್ಡೆಲ್ಲ ಬರೀ ಟ್ಯಾಕ್ಸ್ ಕಟ್ಟೋದ್ರಲ್ಲೇ ಹೊರಟೋಗುತ್ತೆ. ಈ ಫೋನ್ ಪೇ, ಗೂಗಲ್ ಪೇ ಎಲ್ಲ ಬರೋದಕ್ಕಿಂತ ಮುಂಚೆ ನಾವು ದುಡ್ಡನ್ನ ಕೈಯಲ್ಲಿ ಮುಟ್ಟಿ ವ್ಯವಹಾರ ಮಾಡ್ತಾ ಇದ್ದೋ. ಅವಾಗ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗ್ತಿತ್ತು ನಮ್ಗೆ. ಇವಾಗ ಅದೆಷ್ಟೇ ದುಡ್ಡಾದ್ರೂ ಫೋನ್ ಪೇ, ಗೂಗಲ್ ಪೇ ಅಂತ ಕಳಿಸ್ಬಿಡ್ತೀವಿ. ದುಡ್ಡಿನ ಬೆಲೆ ಅಷ್ಟಾಗಿ ಗೊತ್ತಾಗ್ತಿಲ್ಲ ನಮ್ಗೆ. ಇವಾಗ ನೋಡಿ 3ನೇ ಟೋಲ್ ಗೇಟ್ ಸಿಗ್ತಾ ಇದೆ. ಮುಳ್ಬಾಗ್ಲ ಹತ್ರ ಇನ್ನೇನ್ ಕರ್ನಾಟಕ ಬಾರ್ಡರ್ 1 ಕಿಲೋಮೀಟರ್ ಎಂಡ್ ಆಗುತ್ತೆ ಅನ್ನೋ ಅಷ್ಟರಲ್ಲಿ ಈ 3ನೇ ಟೋಲ್ ಗೇಟ್ ಸಿಗುತ್ತೆ. ನಾವು ಟೋಲ್ ಕಟ್ತಾ ಇರೋದೆ, ಮುಂದೆ ಹೋಗ್ತಾ ಇರೋದೆ. ಹಾಗೆ ನೋಡಿ 7 ಟ್ರ್ಯಾಕ್ಟರ್ಗಳನ್ನ ಒಂದು ಲಾರಿ ಮೇಲೆ ಹೆಂಗ್ ಸಾಗಾಟನೆ ಮಾಡ್ತಾವ್ರೆ ಅಂತ. ಹೊಸ ಟ್ರ್ಯಾಕ್ಟರ್ ಇಂಜಿನ್ ಅದು
ಬಿಗಿಯಾಗಿ ಕಟ್ಕೊಂಡು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಪಾಡಿಗೆ ನಾವು ಹೈವೇ ಅಲ್ವಾ ಅಂತ 100 ಕಿಲೋಮೀಟರ್ ಫಾಸ್ಟಲ್ಲಿ ಬರ್ತಾ ಇದ್ರೆ ಈ ತರ ರಾಂಗ್ ರೂಟಲ್ಲಿ ಬಂದು ಚಮಕ್ ಕೊಡ್ತಾರೆ. ಹುಷಾರಾಗಿ ಡ್ರೈವ್ ಮಾಡಬೇಕು. ತಿರುಪತಿ ಇಲ್ಲಿಂದ 131 ಕಿಲೋಮೀಟರ್ ಆಗುತ್ತೆ. ಇಲ್ಲೇನ್ ಮುಂದೆ ಬ್ಯಾರಿಗೇಟ್ ಇಟ್ಟಿದಾರಲ್ಲ, ಇಲ್ಲಿಂದ ಆಂಧ್ರ ಬಾರ್ಡರ್. ಕರ್ನಾಟಕಕ್ಕೆ ಬಾಯ್ ಬಾಯ್ ಮಾಡ್ತಾ ಆಂಧ್ರಾಗೆ ಎಂಟ್ರಿ ಆದೆ. ಇಲ್ಲಿ ಒಂದು ಚೆಕ್ ಪೋಸ್ಟ್ ಕೂಡ ಇದೆ. ಹಾಗೆ ಹೈವೇಲ್ ಮುಂದೆ ಬಂದಾಗ ಏನ್ ಡೌನ್ ಇತ್ತು ಅಂತೀರಾ ರೋಡ್ ಇದು. ತೆಲುಗುಲ್ ಬೋರ್ಡ್ನು ಹಾಕಿದ್ದಾರೆ. ಪ್ರಮಾದಮಲ್ ಜರುಗು ಪ್ರದೇಶಂ ನಿಧಾನಂ ವೆಳ್ಳುಂ. ಆಕ್ಸಿಡೆಂಟ್ ಆಗೋ ಜಾಗ ಅಂತೆ, ನಿಧಾನಕ್ಕೆ ಹೋಗಿ ಅಂತ ಬೋರ್ಡ್ ಹಾಕಿದ್ದಾರೆ. ಹಾಗೆ ಮುಂದೆ ಬಂದಾಗ ಕನ್ನಡದಲ್ಲೂ ಬೋರ್ಡ್ ಹಾಕಿದ್ರು, ಅಪಘಾತ ಜರುಗೋ ಪ್ರದೇಶ ನಿಧಾನವಾಗಿ ಚಲಿಸಿ. ಆಂಧ್ರದಲ್ಲಿ ನಮ್ ಕನ್ನಡ ಬೋರ್ಡ್ ನೋಡೋದಕ್ಕೆ ಖುಷಿ ಆಗುತ್ತೆ. ಹಾಗೆ ಮುಂದೆ ಬಂದಾಗ ಇಲ್ಲಿ ರೋಡ್ ಸೈಡ್ ಅಲ್ಲಿ ಮಾವಿನ ಹಣ್ಣು ಮಾರ್ತಾ ಇದ್ರು. ಏನ್ ವಿಧ ವಿಧವಾದ ಮಾವಿನ ಹಣ್ಣು ಅಂತೀರಾ, ತೋತಾಪುರಿ, ಗಿಣಿ ಮಾವು, ಹಿಂಗೆ ವಿಧ ವಿಧವಾದ ಮಾವಿನ ಹಣ್ಣು ಮಾರ್ತಾ ಇದ್ರು. ಹಾಗೆ ಮುಂದೆ ಬರ್ತಿದ್ದಂಗೆ ಇಲ್ಲಿ ಮತ್ತೊಂದು ಟೋಲ್ ಸಿಕ್ತು. ಇದು ತಿರುಪತಿಗೆ ಹೋಗುವಾಗ ಸಿಗೋ ಅಂತ 4ನೇ ಟೋಲು. ಅಲ್ಲಿಂದ ಮುಂದೆ ಬರ್ತಾ ಇರುವಾಗ ಹಸುವಾಗಿ ಹೋಗಿತ್ತು. ಹೈವೇ ಇಂದ ಇಲ್ಲಿ ತಿರುಪತಿಗೆ ಲೆಫ್ಟ್ ತಗೋಬೇಕಿತ್ತು. ಬೆಳಗ್ಗೆ 4 ಗಂಟೆಗೆ ಎದ್ದಿರೋದ್ರಿಂದ ಹೊಟ್ಟೆಗೆ ಹಸುವು ಕೂಡ ಆಗೋಗಿತ್ತು. ಇಲ್ಲಿ ಹೈವೇ ಪಕ್ಕದಲ್ಲೇ ಒಂದು ಹೋಟ್ಲು ಕೂಡ ಕಾಣಿಸ್ತು, ಹಂಗಾಗಿ ನಿಲ್ಲಿಸ್ದೆ. ಈ ಹೋಟೆಲ್ ಹೆಸರು ಹೆವನ್ಸ್ ಫುಡ್ ಪ್ಲಾಜಾ ಅಂತ. ನಾನು ಯೂಶಲಿ ಟ್ರಾವೆಲ್ ಮಾಡುವಾಗ ಇಡ್ಲಿ ವಡೆ ತಿಂತೀನಿ. ಯಾಕಂದ್ರೆ ಇಡ್ಲಿ ವಡೆ ಇಸ್ ದ ಬೆಸ್ಟ್ ಬ್ರೇಕ್ಫಾಸ್ಟ್ ಇನ್ ದ ವರ್ಲ್ಡ್. ಈ ಹೋಟ್ಲಲ್ಲಿ ಇಡ್ಲಿ ವಡೆನ ಸೂಪರ್ ಆಗಿ ಮಾಡಿದ್ದ. ಅಲ್ಲಿ ಬ್ರೇಕ್ಫಾಸ್ಟ್ ನ ಮುಗಿಸಿ ನನ್ನ ಜರ್ನಿನ ಕಂಟಿನ್ಯೂ ಮಾಡಿದೆ. ನಾವು ಕೊಡೋ ದುಡ್ಡಿಗೆ ತಕ್ಕನಾಗಿ ಈ ತರ ಚೆನ್ನಾಗಿ ತಿಂಡಿ ಸಿಕ್ಬಿಟ್ರೆ ನಮಗೂ ಖುಷಿಯಾಗಿ ಹೋಗುತ್ತೆ. ತಿಂಡಿ ತಿಂದಿ ಜೋಶಲ್ಲಿ ಫಾಸ್ಟ್ ಆಗಿ ಡ್ರೈವಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಹಾಗೆ ಮುಂದೆ ಬರುವಾಗ ಬೆಟ್ಟಗಳ ಶ್ರೇಣಿಗಳು ಕಾಣೋದಕ್ಕೆ ಸ್ಟಾರ್ಟ್ ಆದವು. ದೂರದ ಬೆಟ್ಟನ ನೋಡ್ತಾ ಗಿರಿ ನವಿಲು ಎಲ್ಲೋ ಹಿಂಗಂತ ಆಡ್ಕೊಂಡ್ ಬರುವಾಗ ನನ್ಗೆ 5ನೇ ಟೋಲ್ ಸಿಕ್ತು. ಫಟಾಫಟ್ ಅಂತ ಈ ಟೋಲ್ನ ಪಾಸ್ ಮಾಡಿ ಮುಂದೆ ಬಂದೆ. ಹಾಗೆ ಮುಂದೆ ಬರ್ತಾ ಈ ಬೆಟ್ಟನ ನೋಡ್ತಾ ಇದ್ರೆ ಕುವೆಂಪು ಅವ್ರು ಬರ್ದಿರೋ ಸಾಲ್ ನೆನಪಾಗುತ್ತೆ. ಪ್ರವಾಸವು ಮಾನವನ ಮನಸ್ಸಿಗೆ ಹೊಸ ಬೆಳಕನ್ನು ನೀಡುತ್ತದೆ. ಪರ್ವತದೆದುರು ನಿಂತರೆ ಹೃದಯದಲ್ಲೊಂದು ತೀವ್ರತೆ ಹುಟ್ಟುತ್ತದೆ. ಪ್ರತಿಯೊಂದು ಹಳ್ಳಿ, ನದಿ, ಗಿರಿ ಇವು ನನ್ನ ಗಾನಕ್ಕೂ ಭಾವಕ್ಕೂ ತಾಯಿ. ಪ್ರಕೃತಿಯ ಕರೆಯನ್ನು ಕೇಳಿದವನು ಮಾತ್ರ ಜೀವಂತನಾಗುತ್ತಾನೆ. ಅಬ್ಬಬ್ಬಬ್ಬ, ಕುವೆಂಪು ಅವ್ರಿಗೆ ಕುವೆಂಪು ಅವರೇ ಸಾಟಿ. ಈ ಬೆಟ್ಟನ ನೋಡ್ತಾ ಇದ್ರೆ ತಿರುಪತಿ ತಿಮ್ಮಪ್ಪ ಮಲ್ಗಿರೋ ರೀತಿ ಕಾಣಿಸುತ್ತೆ. ಹಾಗೆ ಆ ಬೆಟ್ಟನ ನೋಡ್ತಾ ದೇವ್ರು ಮಲ್ಗಿರೋ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮುಖ, ಹೊಟ್ಟೆ, ಕಾಲೆಲ್ಲ ಕಾಣಿಸ್ತಿರೋ ತರ ಕಾಣಿಸುತ್ತೆ. ಹಾಗೆ ಮಾತಾಡ್ತಾ ತಿರುಪತಿ ಸಿಟಿಗೆ ಬಂದೆ. ನೋಡಿ, ಇದೇ ನೋಡಿ ಬಸ್ ಸ್ಟ್ಯಾಂಡು. ಇದ್ರ ಆಪೋಸಿಟೇ ಶ್ರೀನಿವಾಸ ಕಾಂಪ್ಲೆಕ್ಸು. ಇಲ್ಲೇ ನಿಮ್ಗೆ SST ಟೋಕನ್ ಸಿಗೋ ಜಾಗ. ನೀವೇನಾದ್ರೂ ಕಾರಲ್ಲಿ ಬಂದ್ರೆ ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಡ್ ಬರ್ಬೇಕು. 9:45ಗೆಲ್ಲ ನಾನು ತಿರುಪತಿಲಿದ್ದೆ. ಭೂದೇವಿ ಕಾಂಪ್ಲೆಕ್ಸ್ ಮತ್ತೆ ಶ್ರೀನಿವಾಸ ಕಾಂಪ್ಲೆಕ್ಸ್ ಎರಡನ್ನೂ ವಿಚಾರಿಸಿದೆ. ಸಂಜೆ 4 ಗಂಟೆಯಿಂದ ಟೋಕನ್ ಕೊಡ್ತಾರಂತೆ. ಅದು ಕೂಡ ನಾಳೆ ದರ್ಶನಕ್ಕಂತೆ. ನಾಳೆವರೆಗೂ ಅಲ್ಲಿ ಇಲ್ಲಿ ಸುತ್ತಾಡೋದೇನು, ಡೈರೆಕ್ಟ್ ಜನರಲ್ ದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ಬಿಡೋಣ ಅಂತ ಡಿಸೈಡ್ ಮಾಡಿದೆ. ಇವಾಗ ನಾನು ತಿರುಪತಿಯಿಂದ ತಿರುಮಲ ಸೈಡ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಅಲ್ಲೇನ್ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲ್ಗಡೆ ನಾವು ಹೋಗ್ಬೇಕು. ಬೆಟ್ಟನ ನೋಡ್ತಾ ಖುಷಿಯಾಗಿ ಬರ್ತಿದ್ ನನ್ಗೆ ಈ ಟಾಟಾ ಸುಮೋದೊಂದು ಚಮಕ್ ಕೊಟ್ಟ. ಡ್ರೈವಿಂಗ್ ನ ಹೆಂಗ್ ಬೇಕಂಗೆ ಹುಚ್ಚ ಬಂದಂಗ್ ಮಾಡೋದಲ್ಲ. ಡ್ರೈವಿಂಗ್ ಅನ್ನೋದು ಒಂದು ಕಲೆ, ಅದು ಎಲ್ರಿಗೂ ಬರಲ್ಲ ಬಿಡಿ. ತಿರುಮಲಗೆ ಹೋಗುವಾಗ ಇಲ್ಲೊಂದು ಚೆಕ್ ಪೋಸ್ಟ್ ಇದೆ. ಈ ಚೆಕ್ ಪೋಸ್ಟ್ ಅಲ್ಲಿ ಪ್ರತಿ ಒಂದು ಕಾರನ್ನು ಚೆಕ್ ಮಾಡ್ತಾರೆ. ಇಲ್ಲಿಂದ ಬೆಟ್ಟದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಚೆಕ್ ಪೋಸ್ಟ್ ಅಲ್ಲಿ ಪ್ಲಾಸ್ಟಿಕ್ ಬಾಟಲ್ ಯಾವುದನ್ನು ಅಲೋ ಮಾಡಲ್ಲ. ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲಾನು ಇಲ್ಲೇ ಬಿಸಾಕ್ಸ್ತಾರೆ. ಫುಲ್ ಗಾಡಿನ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಬ್ಯಾಗ್ಗಳೇನಾದ್ರೂ ಇತ್ತು ಅಂದ್ರೆ ಗಾಡಿಯಿಂದ ಇಳಿದು ಅಲ್ಲೋಗಿ ಸ್ಕ್ಯಾನ್ ಮಾಡಿಸ್ಕೊಂಡ್ ಬರ್ಬೇಕು. ಆ ಚೆಕ್ ಪೋಸ್ಟ್ ಅಲ್ಲಿ ಒಂದು ಟಿಕೆಟ್ ಕೊಡ್ತಾರೆ. ಆ ಟಿಕೆಟ್ ಅಲ್ಲಿ ಗಾಡಿ ಎಂಟರ್ ಆಗಿದ್ದ ಟೈಮಿಂಗ್ ನ ಮೆನ್ಷನ್ ಮಾಡಿರ್ತಾರೆ. ಆ ಟಿಕೆಟ್ ತಗೊಂಡಿದ್ದ ಟೈಮಿಂದ 28 ನಿಮಿಷದಿಂದ 42 ನಿಮಿಷದೊಳಗಡೆ ನಾವು ಬೆಟ್ಟದ ಮೇಲ್ಗಡೆ ಹೋಗ್ಬೇಕು. ಅದಕ್ಕಿಂತ ಬೇಗನೂ ಹೋಗಂಗಿಲ್ಲ, ಅದಕ್ಕಿಂತ ನಿಧಾನಕ್ಕೂ ಹೋಗಂಗಿಲ್ಲ. ನನಗ್ ಡ್ರೈವಿಂಗ್ ಸಖತ್ತಾಗಿ ಬರುತ್ತೆ, ಚಚ್ಕೊಂಡು ಹೋಗ್ಬಿಡೋಣ ಅಂತ ಹೋದ್ರೆ ಮೇಲ್ಗಡೆ ಫೈನ್ ಹಾಕ್ತಾರೆ. 1000ದಿಂದ 2000ವರೆಗೂ ಫೈನ್ ಬೀಳುತ್ತೆ. ಇಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಆಪೋಸಿಟ್ ಇಂದ ಯಾವ ವೆಹಿಕಲ್ ಬರೋದಿಲ್ಲ. ದಟ್ ಮೀನ್ಸ್ ಬೆಟ್ಟ ಹತ್ತುವಾಗ ಒಂದು ರೂಟು, ಬೆಟ್ಟ ಇಳಿವಾಗ ಮತ್ತೊಂದು ರೂಟು. ಏನ್ ತೊಂದರೆ ಇಲ್ಲ, ಆರಾಮಾಗಿ ನೇಚರ್ನ ನೋಡ್ತಾ ಎಂಜಾಯ್ ಮಾಡ್ಕೊಂಡು ಡ್ರೈವ್ ಮಾಡಿ. ಸುತ್ತ ಯಾವ ಕಡೆ ನೋಡಿದ್ರು ಬೆಟ್ಟಗಳೇ ಕಾಣಿಸ್ತಾ ಇದೆ. ತಿರುಪತಿ ತಿಮ್ಮಪ್ಪ ಎಂತ ಒಳ್ಳೆ ಬೆಟ್ಟನ ಚೂಸ್ ಮಾಡ್ಕೊಂಡಿದೆ ಅಂತೀರಾ? ಒಳ್ಳೆ ಸ್ವರ್ಗದಂತ ಜಾಗ. ಈ ವಿಡಿಯೋದು ಲೆಂತ್ ಜಾಸ್ತಿ ಆಗ್ತಿರೋದ್ರಿಂದ ಇದರ ಕಂಟಿನ್ಯೂ ಪಾರ್ಟ್ ನ ಎಪಿಸೋಡ್ 2 ಅಲ್ಲಿ ಬಿಡ್ತೀನಿ. ಆ ಎಪಿಸೋಡ್ 2 ಅಲ್ಲಿ ಬೆಟ್ಟದ ಮೇಲ್ಗಡೆ ಏನೇನಾಯ್ತು, ಮೊಬೈಲ್ ನ ಯಾವ ಲಾಕರಲ್ಲಿ ಇಟ್ಟೆ, ನನ್ಗೆ ಎಷ್ಟು ಅವರಲ್ಲಿ ದರ್ಶನ ಆಯ್ತು, ಇದನ್ನ ಮುಂದಿನ ವಿಡಿಯೋದಲ್ಲಿ ನೋಡಿವ್ರಂತೆ.
ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ. ನಮ್ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.